ಇನ್ನು ಪರಪ್ಪನ ಅಗ್ರಹಾರ ಜೈಲನ್ನೇ ರೆಸಾರ್ಟ್ ಮಾಡಿಕೊಂಡು ಜಾಲಿ ಮೂಡ್ನಲ್ಲಿ ಕಾಲ ಕಳೀತಾ ಇದ್ದ ನಟ ದರ್ಶನ್ ಪರಿಸ್ಥಿತಿ ಈಗ ಅಯೋಮಯವಾಗ್ಬಿಟ್ಟಿದೆ. ಬಳ್ಳಾರಿ ಜೈಲಲ್ಲಿ ಅಸಲಿ ಜೈಲುವಾಸದ ಅನುಭವ ದರ್ಶನ್ಗೆ ಶುರುವಾಗಿದೆ. ಬಳ್ಳಾರಿಯ ಹಳೆ ಜೈಲಿಗೆ ಹೊಂದ್ಕೊಳ್ಳೋದಕ್ಕೆ ದರ್ಶನ್ ಪರದಾಡ್ತಾ ಇದ್ದಾರೆ. ಜೈಲು ಸೇರಿದ 3 ದಿನಕ್ಕೆ ಜೈಲಧಿಕಾರಿಗಳ ಮುಂದೆ ದರ್ಶನ್ ಬೇಡಿಕೆಯ ಪಟ್ಟಿಯನ್ನು ಇಟ್ಟಿದ್ದಾರಂತೆ. ಏನದು ಬೇಡಿಕೆಯ ಪಟ್ಟಿ ಅಂತ ಬನ್ನಿ ನೋಡೋಣ. ನಟ ದರ್ಶನ್ಗೆ ಕಷ್ಟವಾಗಿದ್ಯಾ ಬಳ್ಳಾರಿ ಜೈಲು? ಬಳ್ಳಾರಿ ಜೈಲಲ್ಲಿ ದರ್ಶನ್ ಬದುಕು ಅಯೋಮಯ. ಪರಪ್ಪನ ಅಗ್ರಹಾರ ಜೈಲನ್ನೇ ರೆಸಾರ್ಟ್ ಮಾಡಿಕೊಂಡು ಜಾಲಿಮುಡ್ನಲ್ಲಿ ಕಾಲ ಕಳೀತಿದ್ದ ದರ್ಶನ್ ಸ್ಥಿತಿ ಈಗ ಅಯೋಮಯವಾಗಿದೆ. ಬಳ್ಳಾರಿ ಜೈಲಲ್ಲಿ ಅಸಲಿ ಜೈಲುವಾಸದ ಅನುಭವ ಶುರುವಾಗಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲು ಸೇರಿದ ನಟ ದರ್ಶನ್ಗೆ ಒಂದಲ್ಲ ಒಂದು ಸಮಸ್ಯೆ ಎದುರಾಗುತ್ತಲೇ ಇದೆ. ಬಳ್ಳಾರಿಯ ಹಳೆಯ ಜೈಲಿಗೆ ಹೊಂದಿಕೊಳ್ಳೋಕೆ ದರ್ಶನ್ ಪರದಾಡ್ತಿದ್ದಾರೆ. ಜೈಲು ಸೇರಿದ 3 ದಿನಕ್ಕೆ ಜೈಲಾಧಿಕಾರಿಗಳ ಮುಂದೆ ದರ್ಶನ್ ಬೇಡಿಕೆಯ ಪಟ್ಟಿ ಇಟ್ಟಿದ್ದಾರೆ. ದರ್ಶನ್ಗೆ ಕಾಡ್ತಿದೆ ಬೆನ್ನು ಕೈ ನೋವು. ವೆಸ್ಟ್ ಎಂಡ್ ಟಾಯ್ಲೆಟ್ಗೆ ದಾಸ ಬೇಡಿಕೆ. ಬಳ್ಳಾರಿ ಜೈಲಿನ ಸೆಲ್ 15ರಲ್ಲಿರುವ ದರ್ಶನ್ ಬೆನ್ನು ನೋವು ಮತ್ತು ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಎನ್ನಲಾಗ್ತಿದೆ. ಸೆಲ್ನಲ್ಲಿರುವ ಇಂಡಿಯನ್ ಟಾಯ್ಲೆಟ್ಗೆ ದರ್ಶನ್ ಹೊಂದಿಕೊಳ್ಳೋಕೆ ಆಗ್ತಿಲ್ಲ. ಹಾಗಾಗಿ ವೆಸ್ಟರ್ನ್ ಟಾಯ್ಲೆಟ್ಗೆ ಜೈಲಾಧಿಕಾರಿಗಳ ಮುಂದೆ ದರ್ಶನ್ ಬೇಡಿಕೆ ಇಟ್ಟಿದ್ದಾರೆ. ವೈದ್ಯಕೀಯ ರಿಪೋರ್ಟ್ಗಳನ್ನು ಪರಿಶೀಲಿಸಿದ ಬಳಿಕ ಈ ಬಗ್ಗೆ ನಿರ್ಧಾರ ಕೈಗೊಳ್ಳೋದಾಗಿ ಜೈಲು ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಬ್ಯಾಕ್ ಪೇನ್ ಏನೋ ಇದೆಯಂತೆ. ನಮ್ಮದು ಅಲ್ಲಿರೋದು ಇಂಡಿಯನ್ ಟಾಯ್ಲೆಟ್ ಇಂಡಿಯನ್ ಟಾಯ್ಲೆಟ್ ಇದೆ. ಕುಂದ್ಕೊಳ್ಳಿಕ್ಕಾಗಲ್ಲ, ನನಗೆ ಮೋಷನ್ ಮಾಡಲಿಕ್ಕಾಗಲ್ಲ, ಹೆಲ್ತ್ ಇಶ್ಯೂ ಇದೆ. ನನಗೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ, ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾಗತ್ತೆ. ಮೆಡಿಕಲ್ ರೆಕಾರ್ಡ್ ವೆರಿಫೈ ಮಾಡಿ ಅಗತ್ಯತೆ ಇತ್ತು ಅಂತಂದರೆ ಕೊಡ್ತೀನಿ. ಏನೋ L3 L4 ಅಲ್ಲ ಏನೋ ಹೇಳಿದ್ರಲ್ಲ, ಆ್ಯಕ್ಚುಲಿ L5 ಸ್ಪೈನಲ್ ಕಾರ್ಡ್ ಏನೋ ಪ್ರಾಬ್ಲಮ್ ಇದೆಯಂತೆ. ಅದಿತ್ತು ಅಂತಂದರೆ ಆ್ಯಸ್ ಪರ್ ರೂಲ್ಸ್ ಅಷ್ಟೇ, ಆಸ್ ಪರ್ ರೂಲ್ಸ್ ಏನಿದೆ ಕೊಡ್ತೀವಿ. ಏನೋ ದರ್ಶನ್ಗೆ ಬೆನ್ನು ಹಾಗೂ ಕೈನೋವಿನ ಸಮಸ್ಯೆ ಇದೆ. ಇದನ್ನ ಜೈಲಾಧಿಕಾರಿಗಳ ಬಳಿ ಹೇಳಿಕೊಂಡಿದ್ದಾರೆ. ಸರ್ಜಿಕಲ್ ಚೇರನ್ನಾದ್ರೂ ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಆದ್ರೆ ಜೈಲಲ್ಲಿ ಸಾಮಾನ್ಯ ಕೈದಿಗಳಿಗೆ ನೀಡಿರುವ ಸೌಲಭ್ಯವನ್ನೇ ದರ್ಶನ್ಗೆ ನೀಡಲಾಗಿದೆ. ಯಾವುದೇ ವಿಶೇಷ ಸವಲತ್ತು ನೀಡಿಲ್ಲ ಅಂತ ಜೈಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಟಿವಿ ಸೌಲಭ್ಯ ಕೇಳಿದ್ರೆ ಪರಮಾಧಿಕಾರ ಬಳಿಕ ನಿರ್ಧಾರ ಕೈಗೊಳ್ಳಲಾಗುವುದು ಅಂತಲೂ ಹೇಳಿದ್ದಾರೆ. ನೋ VIP ಸೆಲ್. ರೂಮಲ್ಲಿ ನೋಡಿ, ಒಂದು ಬಿಜಾನ ಇದೆ, ಒಂದು ತಟ್ಟೆ ಇದೆ, ಒಂದು ಚೊಂಬಿದೆ, ಒಂದು ಲೋಟ ಇದೆ, ಒಂದು ಮೇಲ್ಗಡೆ ಓದ್ಕೊಳ್ಳೋಕೆ ಒಂದು ಹೊದಿಕೆ ಇದೆ ಅಷ್ಟೇ. ಕೆಜಿ ಗಟ್ಟಲೆ ಚಿಕನ್ ತಿಂತಿದ್ದ ದಾಸನಿಗೆ ಗ್ರಾಂ ಲೆಕ್ಕದಲ್ಲಿ ಊಟ. 4 ಕೆಜಿ ತೂಕ ಕಳೆದುಕೊಂಡ ನಟ ದರ್ಶನ್. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ 3 ದಿನ ಕಳೆದಿದ್ದಾರೆ. ಸೊಳ್ಳೆಗಳ ಕಾಟದಿಂದ ರಾತ್ರಿ ಇಡೀ ಕಂಗೆಟ್ಟ ಕಾಟೇರ ನಿದ್ದೆ ಇಲ್ಲದೆ ಒದ್ದಾಡಿದ್ದಾರೆ. ಜೈಲು ಕೊಠಡಿ ಮತ್ತು ವ್ಯವಸ್ಥೆ ಕಂಡು ಮಂಕಾಗಿ ಹೋಗಿದ್ದ ದರ್ಶನ್ ಚಿಂತಾಕ್ರಾಂತರಾಗಿದ್ದಾರೆ. ಕೆಜಿ ಗಟ್ಟಲೆ ಚಿಕನ್ ತಿಂತಿದ್ದ ದಾಸ ಈಗ ಗ್ರಾಂ ಲೆಕ್ಕದಲ್ಲಿ ಊಟ ಮಾಡುವಂತಾಗಿದೆ. ಜೈಲಿನೂಟಕ್ಕೆ ಒಗ್ಗದೆ ಸಾರಥಿಯ ತೂಕ ಇಳಿಕೆಯಾಗಿದ್ದು 107 ಕೆಜಿ ತೂಕವಿದ್ದ ದರ್ಶನ್ ಈಗ 4 ಕೆಜಿ ಇಳಿದಿದ್ದಾರೆ. ಮತ್ತೊಂದೆಡೆ ಜೈಲು ಸಿಬ್ಬಂದಿ ಜೊತೆ ಮಾತನಾಡದೆ ದರ್ಶನ್ ಏಕಾಂಗಿಯಾಗಿ ಮೌನಕ್ಕೆ ಶರಣಾಗಿದ್ದಾರೆ. ಗೆಳೆಯನ ನೋಡೋಕೆ ಜೈಲಿಗೆ ಹೋಗ್ತಾರಾ ಕಿಚ್ಚ? ದರ್ಶನ್ ಅಭಿಮಾನಿಗಳಿಗೆ ಪಂಚ್ ಕೊಟ್ಟ ಸುದೀಪ್. ಸಿನಿಮಾಗೆ ಯಾರೂ ಬರಲ್ಲ, ಸಿನಿಮಾ ನೋಡಲ್ಲ ಎಂದಿದ್ದ ದರ್ಶನ್ ಫ್ಯಾನ್ಸ್ಗೆ ನಟ ಕಿಚ್ಚ ಸುದೀಪ್ ಠಕ್ಕರ್ ಕೊಟ್ಟಿದ್ದಾರೆ. ಗತ್ತು ಗಾಂಭೀರ್ಯದಿಂದ ನುಗ್ಲಿಲ್ವಾ 2 ಸಿನಿಮಾಗೆ ಯಾರೂ ಬರಲ್ಲ ಅಂದವರು ಈಗೇನ್ ಹೇಳ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಗೆಳೆಯನ ಮೇಲಿನ ಮುನಿಸು ಮರೆತು ಜೈಲಿಗೆ ಹೋಗಿ ದರ್ಶನ್ ರನ್ನ ಸುದೀಪ್ ಭೇಟಿ ಮಾಡ್ತಾರಾ ಅನ್ನೋ ಪ್ರಶ್ನೆಗೂ ಉತ್ತರಿಸಿದ್ದಾರೆ. ಅವರನ್ನ ಹೊರಗೆ ಕರೆಸಿ ನಾನು ಒಳಗೆ ಹೋಗ್ಬೇಕಾ ಎಂದು ಹೇಳೋ ಮೂಲಕ ದರ್ಶನ್ ಭೇಟಿಗೆ ಹೋಗಲ್ಲ ಅಂತ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ಕೆಲವು ವಿಷಯಗಳಲ್ಲಿ ನಾವಿಬ್ಬರೂ ಸರಿಯಿಲ್ಲ ಅಂತ ಹೇಳೋ ಮೂಲಕ ಹೊಸ ಪ್ರಶ್ನೆ ಮೂಡಿಸಿದ್ದಾರೆ. ಸಿನಿಮಾಗೆ ಯಾರು ಬರಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ, ಯಾರು ಏನು ಎತ್ತ ಅಂತ. ಗತ್ತು ಗಾಂಭೀರ್ಯ 2 ಒಟ್ಟಿಗೂ ಬರ್ಲಿಲ್ವಾ? 2 ಸಿನಿಮಾ ಬರ್ಲಿಲ್ವಾ? ಇದು ಯಾವ್ದು ಭೀಮಾ ಬರ್ಲಿಲ್ವಾ? ನುಗ್ಲಿಲ್ವಾ? ಜನ ನೋಡ್ಲಿಲ್ವಾ? ಅದು ಬರಲ್ಲ, ಇದು ಬರಲ್ಲ. ಅಲ್ಲೂ ಫಸ್ಟ್ ಡೇ ಬರ್ಬೇಕಾದ್ರೆ ಅದು ಹೋಗಲ್ಲ, ಇದು ಹೋಗಲ್ಲ ಅಂತ ಅಂದ್ರು. ಹೋಯ್ತಲ್ಲ. ಬರ್ತ್ಡೇ ಹೇಳೋಕಿನ ಕೆಲವು ತಿಂಗಳಿಗೆ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ. ಮಾತಾಡ್ತಾ ಇಲ್ವೇ? ಈಗ ಕೆಲವು ಡಿಸ್ಟೆನ್ಸಸ್ ನಾವೇನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ನಾನೊಂದು ಮಾತು ಹೇಳಿದೆ, ಸೂರ್ಯ ಬೆಳಗ್ಗೆ ಬಂದ್ರೇ ಬೆಟ್ರು, ಚಂದ್ರ ರಾತ್ರಿ ಇದ್ರೇ ಬೆಟ್ರು. 2 ಒಟ್ಟಿಗೆ ಸೇರಿದ ದಿನ ಪ್ರಾಬ್ಲಮ್ ಆಗುತ್ತೆ, ಬೇಡಿ. ಒಟ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಭಾರಿ ಚಿಂತಾಕ್ರಾಂತರಾಗಿದ್ದಾರೆ. ಬಳ್ಳಾರಿಯ ಜೈಲಿಗೆ ಹೊಂದಿಕೊಳ್ಳೋಕೆ ದರ್ಶನ್ ಪರದಾಡುತ್ತಿದ್ದಾರೆ. ಅಮರೀಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.